ಇದೇ 11 ಆಗಸ್ಟ್ 2025 ಡೆಲ್ಲಿ ಸುಪ್ರೀಂ ಕೋರ್ಟ್ ಎಲ್ಲ ಬೀದಿ ನಾಯಿಗಳನ್ನ 8 ವಾರದ ಒಳಗಡೆ 5 ರಿಂದ 6 ಸಾವಿರ ಶೆಲ್ಟರ್ಗಳನ್ನು ನಿರ್ಮಿಸಿ ತಕ್ಷಣವೇ ಎಲ್ಲ ಬೀದಿ ನಾಯಿಗಳನ್ನು ಬಂಧಿಸೋಕೆ ಆದೇಶ ಮಾಡಿದೆ. ಯಾವುದೇ ವ್ಯಕ್ತಿ ಅಥವಾ ಯಾವುದೇ ಸಂಸ್ಥೆ ಬೀದಿ ನಾಯಿಗಳನ್ನು ಸೆರೆ ಹಿಡಿಯಲು ಅಡ್ಡಿಪಡಿಸಿದರೆ ನ್ಯಾಯಾಂಗ ನಿಂದನೆ ಅಡಿಯಲ್ಲಿ ಕಠಿಣ ಕ್ರಮ ತೆಗೆದುಕೊಳ್ಳೋಕೆ ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ. ಇಷ್ಟಕ್ಕೂ ಸುಪ್ರೀಂ ಕೋರ್ಟ್ ಈ ಕಠಿಣ ನಿರ್ಧಾರವನ್ನ ಯಾಕೆ ತಗೊಳ್ತು? ಈ ಬೀದಿ ನಾಯಿಗಳು ಚಿಕ್ಕ ಮಕ್ಕಳು ಮತ್ತು ವಯಸ್ಸಾದ ವೃದ್ಧರ ಮೇಲೆ ಯಾಕೆ ಹಲ್ಲೆ ಮಾಡ್ತಾ ಇವೆ? ರೇಬಿಸ್ ಸೋಂಕಿನ ಬೀದಿ ನಾಯಿ ಕಡಿತಕ್ಕೆ ಒಳಗಾದ ವ್ಯಕ್ತಿ ಬದುಕುಳಿಯೋಕೆ ಸಾಧ್ಯನಾ? ಬನ್ನಿ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಇದರ ಬಗ್ಗೆ ವಿವರವಾಗಿ ತಿಳ್ಕೊಳ್ಳೋಣ. सुप्रीम कोर्ट को एक व्यवस्था और कर देनी चाहिए कि जितने भी ये सो कॉल्ड डॉग लवर्स हैं वो कर देना चाहिए कि ठीक है हम कुत्ते छोड़ देते हैं, या फिर आप जितने कुत्ते आप पाल सकते हैं उन कुत्तों को घर ले जाइए. अगर उन कुत्तों से किसी को काटा तो अटेम्प्ट टू मर्डर और मर्डर का चार्ज लगाइए. अपने आप सब सारा जो डॉग लवर्स है सब सही हो जाएंगे. ಉತ್ತರ ಪ್ರದೇಶದ ಬುಲಂದ್ ಶಹರ್ನ ಬ್ರಿಜೇಶ್ ಸೋಲಂಕಿ ಅನ್ನೋ ವ್ಯಕ್ತಿ ಒಂದು ದಿನ ಮಾರ್ನಿಂಗ್ ವಾಕ್ ಮಾಡೋಕೆ ಅಂತ ತನ್ನ ಮನೆಯಿಂದ ಹೊರಗಡೆ ಬರ್ತಾನೆ. ಸ್ವಲ್ಪ ದೂರ ವಾಕ್ ಮಾಡಿದ ನಂತರ ರಸ್ತೆ ಪಕ್ಕದ ಚರಂಡಿಯಿಂದ ನೋವಿನಲ್ಲಿ ಬಳಲ್ತಾ ಇರೋ ಒಂದು ನಾಯಿಯ ಮರಿಯ ಕೂಗು ಕೇಳಿಸುತ್ತೆ. ಬ್ರಿಜೇಶ್ ಸೋಲಂಕಿ ಆ ಚರಂಡಿ ಹತ್ರ ಹೋಗಿ ನೋಡ್ತಾನೆ. ಒಂದು ನಾಯಿ ಮರಿ ಚರಂಡಿ ಒಳಗಡೆ ಹಸಿವಿನಿಂದ ಕೂಗಾಡ್ತಾ ಇದೆ. ಆ ಚರಂಡಿಯಿಂದ ಮೇಲೆ ಹತ್ತೋಕೆ ಈ ನಾಯಿ ಮರಿಗೆ ಶಕ್ತಿ ಇರಲಿಲ್ಲ. ಇದನ್ನ ನೋಡಿದ ಬ್ರಿಜೇಶ್ ಸೋಲಂಕಿ ಆ ನಾಯಿ ಮರಿಯನ್ನ ಆ ಚರಂಡಿಯಿಂದ ಮೇಲೆ ಎತ್ತೋಕೆ ಪ್ರಯತ್ನ ಮಾಡ್ತಾನೆ. ಮೊದಲೇ ಗಾಬರಿಯಾಗಿದ್ದ ನಾಯಿ ಮರಿ ಬ್ರಿಜೇಶ್ ಸೋಲಂಕಿ ಬಲಗೈ ಬೆರಳಿಗೆ ಕಡಿಯುತ್ತೆ. ತಕ್ಷಣವೇ ನಾಯಿ ಮರಿಯನ್ನ ರಸ್ತೆ ಬದಿಗೆ ಬಿಟ್ಟು ಮನೆಗೆ ಹೋಗಿ ಕೈಗಳನ್ನ ತೊಳ್ಕೊಂಡು ಎಂದಿನಂತೆ ಕಬಡ್ಡಿ ಪ್ರಾಕ್ಟೀಸ್ ಮುಂದುವರಿಸ್ತಾನೆ. ಒಂದು ಚಿಕ್ಕ ನಾಯಿ ಮರಿಯೇ ಅಲ್ವಾ ಅಂತ ಹೇಳಿ ಹಾಸ್ಪಿಟಲ್ಗೆ ಹೋಗಿ ಆಂಟಿ ರ್ಯಾಬಿಟ್ ಇಂಜೆಕ್ಷನ್ ಹಾಕಿಸಿಕೊಳ್ಳದೆ ನಿರ್ಲಕ್ಷ್ಯ ವಹಿಸ್ತಾನೆ. ಇದಾದ 3 ತಿಂಗಳವರೆಗೆ ಎಲ್ಲ ಚೆನ್ನಾಗಿಯೇ ಇತ್ತು. 26 ಜೂನ್ 2025 ರಾತ್ರಿ ಮಲಗಿ ಬೆಳಗಿನ ಜಾವ ಎಚ್ಚರ ಆದಾಗ ಬ್ರಿಜೇಶ್ ಸೋಲಂಕಿ ಬಲಗೈ ಕೆಲಸ ಮಾಡ್ತಾ ಇರ್ಲಿಲ್ಲ. ನಿಧಾನವಾಗಿ ದೇಹದ ಎಲ್ಲಾ ಭಾಗ ಕಾರ್ಯಕ್ಷಮತೆ ಕಡಿಮೆ ಆಗ್ತಾ ಇತ್ತು. ಪೇರೆಂಟ್ಸ್ ಬ್ರಿಜೇಶ್ ಸೋಲಂಕಿಯನ್ನ ಹತ್ತಿರದ ಜೀವನ ಜ್ಯೋತಿ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗ್ತಾರೆ. ಅಷ್ಟೊತ್ತಿಗೆ ಬಹಳ ತಡ ಆಗಿತ್ತು. ದಿನೇ ದಿನೇ ಉಸಿರಾಟಕ್ಕೆ ತೊಂದರೆ ಆಗುತ್ತೆ. ಕೆಲವು ದಿನಗಳ ನಂತರ ಹಾಸ್ಪಿಟಲ್ ನಿಂದ ಡಿಸ್ಚಾರ್ಜ್ ಆಗಿ ಬಂದ ಕೆಲವು ದಿನಗಳಿಗೆ ಚಿತ್ರಹಿಂಸೆಯಿಂದ ಸಾವನ್ನಪ್ಪುತ್ತಾನೆ. ಇದು ಬರೀ ಬ್ರಿಜೇಶ್ ಸೋಲಂಕಿಯ ಒಬ್ಬನ ಸ್ಟೋರಿ ಅಲ್ಲ. ಇದೇ ತರ ರ್ಯಾಬಿಸ್ ವೈರಸ್ಗೆ ಪ್ರಭಾವಿತರಾಗಿ ಸಾವಿರಾರು ಜನರು ಸಾವನ್ನಪ್ಪಿದ್ದಾರೆ. ಪ್ರಪಂಚದ ಸೆಕೆಂಡ್ ಹೈಯೆಸ್ಟ್ ರ್ಯಾಬಿಸ್ ಕೇಸ್ಗಳು ಇಂಡಿಯಾದಲ್ಲಿ ಕಾಣಿಸಿಕೊಂಡಿದೆ. WHO ಅನುಮಾನದ ಪ್ರಕಾರ ಭಾರತದಲ್ಲಿ ಸುಮಾರು 18,000ದಿಂದ 20,000 ಜನ ಪ್ರತಿ ವರ್ಷ ರ್ಯಾಬಿಸ್ ಕಾಯಿಲೆಯಿಂದ ಪ್ರಾಣವನ್ನ ಕಳ್ಕೊಳ್ತಾ ಇದ್ದಾರೆ. 2024ರಲ್ಲಿ ಸುಮಾರು 37.17 ಲಕ್ಷ ಪ್ರಕರಣಗಳು ಮತ್ತು 37,17,336 ಜನ ನಾಯಿ ಕಡಿತ ವರದಿಯಾಗಿದೆ. ದಿನ ಕಳೆದಂತೆ ಬೀದಿ ನಾಯಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಜೊತೆಗೆ ರ್ಯಾಬಿಸ್ ವೈರಸ್ ಕೂಡ ಈ ಪ್ರಾಣಿಗಳಲ್ಲಿ ಜಾಸ್ತಿ ಕಾಣಿಸಿಕೊಳ್ತಾ ಇದೆ. ಇದಕ್ಕೆ ಪ್ರಮುಖ ಕಾರಣ ನಾಯಿಗಳಾದ್ರೆ ಇನ್ನು ಕೆಲವು ಬೇರೆ ಪ್ರಾಣಿಗಳಿಂದ ಈ ವೈರಸ್ ಹರಡುವ ಸಾಧ್ಯತೆ ಇದೆ. ಬೆಕ್ಕು, ಇಲಿ, ಬಾವಲಿ, ಮಂಕಿ ಹೀಗೆ ಯಾವ ಪ್ರಾಣಿಯಿಂದಾಗಲಿ ಒಂದು ಸಾರಿ ಈ ರ್ಯಾಬಿಸ್ ವೈರಸ್ ಮನುಷ್ಯನ ದೇಹದಲ್ಲಿ ಪ್ರವೇಶ ಆದ್ರೆ 100% ಶೋರ್ ಶಾಟ್ ಸಾವು ಖಚಿತ. ರ್ಯಾಬಿಸ್ ಸೋಂಕು ಬರದ ಹಾಗೆ ತಡೆಗಟ್ಟಬಹುದು, ಆದ್ರೆ ಈ ಸೋಂಕು ದೇಹದಲ್ಲಿ ಒಂದು ಸಾರಿ ಕಾಣಿಸಿಕೊಂಡ್ರೆ ಕಾಪಾಡೋಕೆ ಯಾರಿಂದಲೂ ಸಾಧ್ಯ ಇಲ್ಲ. ಜ್ವರ, ತಲೆನೋವು, ದೌರ್ಬಲ್ಯ, ಕಡಿತ ಜಾಗದಲ್ಲಿ ತುರಿಕೆ ಮತ್ತು ನೋವು, ಆತಂಕ, ಗೊಂದಲ, ನೀರಿನ ಭಯ, ಗಾಳಿಯ ಭಯ, ಕೊನೆಗೆ ಕೋಮಾಗೆ ಹೋಗಿ ಸಾವನ್ನಪ್ತಾರೆ. ಇಷ್ಟಕ್ಕೂ ಈ ನಾಯಿಗಳು ಯಾವಾಗ ಡೊಮೆಸ್ಟಿಕೇಟ್ ಆಯ್ತು, ಯಾವಾಗ ಈ ಡಾಗ್ಸ್ ಮನುಷ್ಯರಿಗೆ ಡಿಪೆಂಡ್ ಆಗಿ ವಾಸಿಸೋಕೆ ಶುರು ಮಾಡ್ತು ಅಂತ ನೋಡೋದಾದ್ರೆ ಜನವರಿ 2021ರಲ್ಲಿ ನ್ಯಾಷನಲ್ ಅಕಾಡೆಮಿ ಆಫ್ ಸೈನ್ಸಸ್ ಒಂದು ಸ್ಟಡಿಯನ್ನ ಪಬ್ಲಿಷ್ ಮಾಡಿತ್ತು. ಇವತ್ತಿಗೆ 23 ವರ್ಷಗಳ ಹಿಂದೆ ಪೂರ್ವಜರು ತೋಳಗಳನ್ನ ಸಾಕೋದಕ್ಕೆ ಶುರು ಮಾಡಿದ್ರು. ತಮ್ಮ ದಿನನಿತ್ಯದ ಬೇಟೆಯಾಡೋಕೆ ಇವು ಸಹಾಯ ಮಾಡುತ್ತವೆ ಅನ್ನೋ ಉದ್ದೇಶದಿಂದ ಸೈಬೇರಿಯಾದಲ್ಲಿ ಮೊಟ್ಟ ಮೊದಲಿಗೆ ಗ್ರೇವ್ ವೋಲ್ಫ್ ಅನ್ನೋ ತೋಳವನ್ನ ಡೊಮೆಸ್ಟಿಕೇಟ್ ಮಾಡಲಾಯಿತು. ಮನುಷ್ಯರು ಇವುಗಳಿಗೆ ಆಹಾರ ನೀಡಿ ಪೋಷಣೆ ಮಾಡೋದಕ್ಕೆ ಶುರು ಮಾಡಿದ್ರು. ದಿನ ಕಳೆದಂತೆ ಮನುಷ್ಯರಿಗೆ ಪ್ರಾಣಿಗಳ ಬೇಟೆಯಾಡೋದಕ್ಕೆ ಸಹಾಯ ಮಾಡಲು ಇಷ್ಟಪಡುತ್ತವೆ. ಇಲ್ಲಿಂದನೇ ನಾಯಿಗಳ ಬೇರೆ ಬೇರೆ ಬ್ರೀಡ್ಗಳು ಹುಟ್ಟಿಕೊಳ್ಳುತ್ತವೆ. ಮನುಷ್ಯರು ಈ ನಾಯಿಗಳನ್ನ ಗಮನಿಸಿದಾಗ ಕೆಲವು ಡಾಗ್ಸ್ ಹಂಟಿಂಗ್ ಚೆನ್ನಾಗಿ
ಮಾಡಿದ್ರೆ ಇನ್ನೂ ಕೆಲವು ನಾಯಿಗಳು ಸಾಕು ಪ್ರಾಣಿ ಕುರಿ ಮೇಕೆಗಳನ್ನ ಕಾವಲು ಕಾಯೋದಕ್ಕೆ ಸೂಟಬಲ್ ಆಗಿದ್ವು. ಇದೇ ಕಾರಣದಿಂದಾನೇ ಜನರು ಯಾವ ಡಾಗ್ ಯಾವುದಕ್ಕೆ ಸೂಕ್ತವಾಗಿರುತ್ತೆ ಅಂತ ತಿಳಿದು ಸೆಲೆಕ್ಟಿವ್ಲಿ ಬ್ರೀಡಿಂಗ್ ಅನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಬೆಕ್ಕುಗಳ ಡೊಮೆಸ್ಟಿಕೇಶನ್ ಕೂಡ ಇದಕ್ಕೆ ಸಿಮಿಲರ್ ಆಗಿದೆ. ಹೊಲ ಗದ್ದೆಗಳಲ್ಲಿ ಬೆಳೆ ನಷ್ಟ ಮಾಡದೇ ಇರಲಿ ಅಂತ ಬೆಕ್ಕುಗಳನ್ನ ಸಾಕೋದಕ್ಕೆ ಶುರು ಮಾಡ್ತಾರೆ. ಈ ಪ್ರಾಣಿಗಳ ಇತಿಹಾಸ ಎಷ್ಟೇ ಹಳೆಯದಾದ್ರೂ ಕೂಡ ಕೆಲವು ಜನರು ಇವುಗಳನ್ನ ಪೋಷಣೆ ಮಾಡೋದಕ್ಕೆ ಆಗದೆ ಬೀದಿಗೆ ಬಿಟ್ಟ ಕಾರಣ ಇವುಗಳ ಪಾಪ್ಯುಲೇಷನ್ ಜಾಸ್ತಿಯಾಗಿ ಈಗ ಆಹಾರ ಸಿಗದೆ ಬೀದಿಗಳಲ್ಲಿ ಓಡಾಡ್ತಾ ಇದ್ದಾವೆ. ಈ ಬೀದಿ ನಾಯಿಗಳು ಸ್ವತಃ ಇಷ್ಟವಾದ ಏರಿಯಾಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಬೇರೆ ಯಾವ ನಾಯಿಗಳು ಕೂಡ ತಮ್ಮ ಏರಿಯಾಗೆ ಬರದ ಹಾಗೆ ಪ್ರೊಟೆಕ್ಟ್ ಮಾಡ್ತವೆ. ಚಿಕ್ಕ ಮಕ್ಕಳು, ವೃದ್ಧರು, ಅಪರಿಚಿತರು, ಒಂಟಿಯಾಗಿ ಓಡಾಡುವ ಮನುಷ್ಯರ ಮೇಲೂ ಕೂಡ ಅಟ್ಯಾಕ್ ಮಾಡೋದಕ್ಕೆ ಮುಂದಾಗಿದ್ದಾವೆ. ಇದೇ ಕಾರಣದಿಂದ ಡೆಲ್ಲಿ ಸುಪ್ರೀಂ ಕೋರ್ಟ್ ಡಾಗ್ ಅಟ್ಯಾಕ್ ಮತ್ತು ರ್ಯಾಬಿಸ್ ವೈರಸ್ ಅನ್ನ ಕಡೆಗಣಿಸೋಕೆ ನಿರ್ಧಾರ ತೆಗೆದುಕೊಂಡಿದೆ. Ordered that every stray dog in Delhi and the NCR be caught. ಯಾವುದೇ ಪ್ರಾಣಿಯ ಕಡಿತಕ್ಕೆ ಒಳಗಾದ ಮಗು ಅಥವಾ ವ್ಯಕ್ತಿ ನಿರ್ಲಕ್ಷ್ಯ ಮಾಡದೆ ತಕ್ಷಣವೇ ಹಾಸ್ಪಿಟಲ್ಗೆ ಹೋಗಿ ವೈದ್ಯರನ್ನ ಭೇಟಿ ಮಾಡಿ. ಬೀದಿ ನಾಯಿಗಳಿಂದ ದೂರ ಇರೋದಕ್ಕೆ ಮಕ್ಕಳಿಗೆ ಸಲಹೆ ನೀಡಿ. ಮತ್ತು ಡೆಲ್ಲಿ ಸುಪ್ರೀಂ ಕೋರ್ಟ್ ನೀಡಿದ ನಿರ್ಣಯಕ್ಕೆ ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನು ಅನ್ನೋದನ್ನ ಕಾಮೆಂಟ್ ಮಾಡಿ ಹೇಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೇನೆ. ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ವೀಕ್ಷಕರೇ. ಜೈ ಹಿಂದ್.